ಹಾಯ್ ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆ ಎದ್ದಾಗ ಟೈಮ್ 5:30 ಆಗಿತ್ತು. ಮೊದಲು ದೇವ್ರಿಗೆ ಕೈ ಮುಗಿದು ಹಾಗೆ ಮನೆ ಹೊರಗಡೆ ಬಂದೆ. ಒಂದು 2 ನಿಮಿಷ ಹಾಗೆ ಓಡಾಡ್ತಾ ತುಂಬಾ ಚಳಿ ಅನ್ನಿಸ್ತಾ ಇತ್ತು. ಸ್ವಲ್ಪ ಶಂಖಪುಷ್ಪ ಹೂವನ್ನೆಲ್ಲ ಕಿತ್ಕೊಂಡೆ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಮೊದಲಿಗೆ ಶಂಖಪುಷ್ಪ ಹೂವಿನ ಟೀ ಕುಡಿತೀನಿ, ಇಲ್ದಿದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ರಾತ್ರಿ ಮಲಗೋದಕ್ಕೆ ಮುಂಚೆನೇ ಗ್ಯಾಸ್ ಮೇನ್ ಆಫ್ ಮಾಡಿರ್ತೀನಿ, ಬೆಳಿಗ್ಗೆ ಎದ್ದು ಆನ್ ಮಾಡ್ಕೊಳ್ತೀನಿ. ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಈಗ ಮಕ್ಳಿಗೆ ಬ್ರೇಕ್ಫಾಸ್ಟ್ಗೆ ರಾಗಿ ಒಚ್ಚಾವ್ಗೆ ಮಾಡ್ತಾಯಿದ್ದೀನಿ. ರಾಗಿ ಒಚ್ಚಾವ್ಗೆ ತುಂಬ ಸುಲಭ ಮಾಡ್ಕೊಳ್ಳೋದು. ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಹಾಗೆಯೇ ನೀರು ಇಟ್ಕೊಂಡು ನೀರಿಗೆ ಸ್ವಲ್ಪ ಉಪ್ಪು ತುಪ್ಪ ಸೇರಿಸ್ಕೊಂಡು ನೀರು ಕುದಿ ಬಂದಮೇಲೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಹೊಂದಿಸ್ಕೊಂಡು ರಾಗಿ ಒಚ್ಚಾವ್ಗೆ ರಾಗಿ ನೂಡಲ್ಸ್ ಮಾಡ್ಕೋಬೋದು. ಮೊದಲಿಗೆ ರಾಗಿ ನೂಡಲ್ಸ್ ಮಾಡಿದೆ. ಐಶುಗೆ ರಾಗಿ ನೂಡಲ್ಸ್ ತುಂಬಾ ಇಷ್ಟ ಆಗುತ್ತೆ, ತುಂಬ ಈಸಿ ಮಾಡ್ಕೊಳ್ಳೋದು ಕೂಡ. ಈಗ ಚಿನಿಗೋಸ್ಕರ ರಾಗಿ ಒಚ್ಚಾವ್ಗೆ ಮಾಡ್ತಾಯಿದ್ದೀನಿ. ಅವಳು ನನಗೆ ಒಚ್ಚಾವ್ಗೆ ಮತ್ತು ನೀರು ಚಟ್ನಿ ಮಾಡಿಕೊಟ್ಬಿಡಮ್ಮ ಅಂದ್ಲು. ಅವಳಿಗೆ ನೀರು ಚಟ್ನಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾಯಿದೆ. ತುಂಬಾ ಈಸಿ ರೆಸಿಪಿ, ತುಂಬ ಬೇಗ ಮಾಡ್ಕೋಬೋದು. ರಾಗಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ತಿಂಗಳಲ್ಲಿ 4ರಿಂದ 5 ಸಾರಿ ರಾಗಿ ನೂಡಲ್ಸು, ರಾಗಿ ಒಚ್ಚಾವ್ಗೆ ಮಾಡ್ತಾಯಿರ್ತೀನಿ. ಈಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ರಾಗಿ ಒಚ್ಚಾವ್ಗೆ ಆಗಿರುತ್ತೆ. ಈಗ 5 ನಿಮಿಷ ಆಗಿದೆ, ನೋಡೋಣ ಬನ್ನಿ ಹೇಗೆ ಬೆಂದಿದೆ ಅಂಥೇಳಿ. ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ. ನೀರು ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ಸಮಯ ಸಿಕ್ಕರೆ ಖಂಡಿತ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಈಗ ಚಿನ್ನಿನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿದ್ರೆ ಬೆಳಗಿನ ಕೆಲಸ ಮುಗೀತು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.